ಜಸ್ಟ್ ಇದು ಒಂದು ಡ್ರಿಂಕ್ ನ ನಿಮ್ ಡಯಟ್ ಒಳಗೆ ಆಡ್ ಮಾಡ್ಕೋರಿ. ಡೇ 74. ಸೊ ಇವತ್ತು ಮಾರ್ನಿಂಗ್ ನಾ ಎದ್ದು ಕಾಫಿ ಕುಡ್ಕೊಂಡು ಜಿಮ್ಮಿಗೆ ಹೋದೆ. ಅಂಡ್ ಇವತ್ತು ಜಿಮ್ ಒಳಗ ಚೆಸ್ಟ್ ಮತ್ತು ಫೋರ್ ಆರ್ಮ್ಸ್ ವರ್ಕೌಟ್ ಇತ್ತು. ಅದು ಜಿಮ್ ಒಳಗೆ ಎಂತ ಒಂದು ಆಕ್ವರ್ಡ್ ಸಿಚುವೇಶನ್ ಅಲ್ಲ. ಯಾರಾದ್ರೂ ನಿಮಗೆ ಹಿಂದಿಂದ ಮಾತಾಡಿಸ್ತಿರ್ತಾರೆ, ಬಟ್ ನೀವು ಇಯರ್ಫೋನ್ ಹಾಕೊಂಡಿರ್ತೀರಿ, ಅದು ನಿಮಗೆ ಕೇಳಿಸ್ಲಾರ್ದಂಗೆ ಹೋಗಿರ್ತೈತಿ. ಅವ್ರ ಏನಾದ್ರು ನಿಮ್ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತಾರ. ಅದೇ ಸಿಚುವೇಶನ್ ಇವತ್ತು ನನಗೂ ಆತ ಜಿಮ್ ಒಳಗ. ಒಬ್ರು ನನಗೆ ಮಾತಾಡ್ಸಾತಿದ್ರ, ಬಟ್ ನಾನು ಏರ್ಪೋರ್ಟ್ಸ್ ಹಾಕೊಂಡಿದ್ದ ಸಂಬಂಧ ಹಿಂದ್ ಲಕ್ಷ್ಯ ಕೊಡ್ಲಿಲ್ಲ. ಆಮೇಲೆ ಮತ್ತೆ ಬೇರೆದವ್ರು ಹೇಳಿದ್ರ, ಆಮೇಲೆ ನಾ ಅವ್ರಿಗೆ ಮಾತಾಡ್ಸಿದೆ. ಮತ್ತೆ ಇವಾಗ ಟಾಪಿಕ್ಗೆ ಬರುವ. ನೀವ್ ಯಾಕೆ ರಾಗಿ ಗಂಜಿ ನಿಮ್ ಡಯಟ್ ಒಳಗೆ ಆಡ್ ಮಾಡ್ಕೋಬೇಕಂತ ಹೇಳಿದ್ರ, ನನ್ನ ಕಡೆಲಿಂತ ನಾ ಸಜೆಸ್ಟ್ ಮಾಡೋದಾತಂದ್ರೆ ನಿಮಗೆ ಇದು ಸಮ್ಮರ್ ಸೀಸನ್ ಒಳಗೆ ಒಂದು ಬೆಸ್ಟ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಫಸ್ಟ್ಲಿ ಇದು ಕ್ಯಾಲ್ಸಿಯಂ ಒಳಗೆ ರಿಚ್ ಇರ್ತೈತಿ, ಆ್ಯಂಡ್ ಫೈಬರ್ ಒಳಗೆ ರಿಚ್ ಇರ್ತೈತಿ, ಆ್ಯಂಡ್ ನಿಮ್ದು ಇಮ್ಯೂನ್ ಸಿಸ್ಟಮ್ನ ಕೂಲ್ ಆಗಿ ಇಡೋದ್ರೊಳಗೆ ಹೆಲ್ಪ್ ಮಾಡ್ತೈತಿ, ಆ್ಯಂಡ್ ನಿಮ್ದು ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡೋದ್ರೊಳಗೆ ಹೆಲ್ಪ್ ಮಾಡ್ತೈತಿ. ಇಷ್ಟೆಲ್ಲ ಬೆನಿಫಿಟ್ಸ್ ಐತಿ. ಬಟ್ ನಾವು ಇದನ್ನ ಬಿಡ್ತೇವಿ, ಬ್ಯಾಡಾಗಿದ್ದೆಲ್ಲ ತಿನ್ಕೊಂತ ಅದ ಸಾಫ್ಟ್ ಡ್ರಿಂಕ್ ಕುಡ್ಕೊಂತ ನಮ್ಮ ಹೆಲ್ತ್ ನಾವು ಹಾಳು ಮಾಡ್ಕೊಂಡು ಹೋಗ್ತೀವಿ. ಅದನ್ನ ನಾವು ಈ ರಾಗಿ ಗಂಜಿಲಿಂತ ರಿಪ್ಲೇಸ್ ಮಾಡಿದ್ರಿಂದ ನಮ್ಮ ಹೆಲ್ತ್ ನಾವು ಎಷ್ಟೋ ಇನ್ನ ಬೆಟರ್ ಮಾಡ್ಕೋಬಹುದು. ಎಲ್ಲಾರು ನಿಮ್ದು ಡಯಟ್ ಒಳಗ ಇದೊಂದು ರಾಗಿ ಗಂಜಿನ ಆಡ್ ಮಾಡ್ಕೊಳಕ ಸ್ಟಾರ್ಟ್ ಮಾಡ್ರಿ. ಅದನ್ನ ಡೈಲಿ ಡ್ರಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ನಾನಿವತ್ತು ಆಮ್ಲೆಟ್ ಹಾಕಿದ್ನ ಹೊಳ್ಳಿ ಸಾಕಾಕ್ ಹೋದೆ. ಅದು ಸ್ವಲ್ಪ ಎಲ್ಲ ಹಂಚು ತುಂಬ ಸಿಡದ್ ಬಿಡುತ್ತೆ. ಇವತ್ತಿಗಿಷ್ಟ. ಸ್ಟೇ ಫಿಟ್ ಆ್ಯಂಡ್ ಫೋಕಸ್ಡ್. ಮತ್ತು ನಾಳೆ ಒಂದು ವಿಡಿಯೋ ಜೋಡಿ ಸಿಗ್ತೇನೆ. ಸಿಗುವ ನಾಳೆ. ಟಾಟಾ.